ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸಸ್ ಲಕ್ಷ್ಮೀರನ್ ವ್ಲಾಗ್ಸ್. ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಆಕ್ಚುಲಿ ನೀವು ತಮ್ಮನೇಲಲ್ಲಿ ನೋಡಿರ್ತೀರಾ, ಐಫೋನ್ನ ಬೈ ಮಾಡೋದಕ್ಕೆ ಮೊದಲು ಈ ವಿಡಿಯೋನ ನೀವು ಯಾಕೆ ನೋಡಬೇಕು ಅಂತ ನಾನು ಹೇಳಿದೆ ಅಂತ ಹೇಳಿದ್ರೆ, ನನಗೆ ಆಗಿರುವಂಥ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಯಾವುದೇ ರೀತಿಯಾಗಿರುವಂಥ ಟೆಕ್ ಯೂಟ್ಯೂಬರ್ ಅಲ್ಲ, ಬಟ್ ನನ್ನ ಓನ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಸೊ ನಿಮಗೂ ಹೆಲ್ಪ್ ಆಗ್ಬೋದು ಅಂತ ಹೇಳಿ ಈ ವಿಡಿಯೋನ ಮಾಡ್ತಿರೋದು. ಸುಮಾರು ಜನ ಹೊಸ ಯೂಟ್ಯೂಬರ್ಸು ವಿಡಿಯೋ ಕ್ಲಾರಿಟಿಗೋಸ್ಕರ ಮತ್ತು ಫೋಟೋ ಕ್ಲಾರಿಟಿಗೆ ಮತ್ತು ಸ್ಟೋರೇಜ್ ಪರ್ಪಸ್ಗೆ ಐಫೋನ್ ತಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಿರ್ತಾರೆ. ಮತ್ತು ಇವಾಗಿರೋ ಯಂಗ್ ಜನ್ರೇಷನ್ಸ್ಗೆ ತುಂಬಾ ಐಫೋನ್ ಕ್ರೇಜ್ ಇದೆ. ಸೊ ತಗೊಳ್ಳೋದಕ್ಕೆ ಮೊದಲು ಈ ವಿಡಿಯೋನ ನೀವು ನೋಡಲೇಬೇಕು, ಎಸ್ಪೆಷಲಿ ಯೂಟ್ಯೂಬರ್ಸು. ಸೊ ನಿಮಗೆ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳಿ ಈ ವಿಡಿಯೋನ ಮಾಡ್ತಿದ್ದೀನಿ ಫ್ರೆಂಡ್ಸ್. ಏನಾಯಿತು ಅಂತ ಹೇಳಿದ್ರೆ 2 weeks ಬ್ಯಾಕು ಬೆಳಗ್ಗೆ ಸಡನ್ ಆಗಿ ನನ್ನ ಫೋನ್ದು ಬ್ಯಾಟ್ರಿ ಬಲ್ಜ್ ಆಯಿತು. ನನಗೆ ಗೊತ್ತಾಗ್ಲಿಲ್ಲ, ಅದು ಸ್ಕ್ರೀನ್ ಸ್ವಲ್ಪ ಮೇಲೆ ಬಂದಂಗೆ ಫೀಲ್ ಆಯಿತು. ನಾನು ಹಂಗೆ ಬಿಟ್ಬಿಟ್ಟೆ, ಇಗ್ನೋರ್ ಮಾಡಿಬಿಟ್ಟೆ. ಓಕೆ, ಮೇ ಬಿ ಏನಾದರೂ ಕೇಸ್ ಲೂಸ್ ಆಗಿರಬೇಕು ಅಂತ ಅಂದ್ಕೊಂಡು ಹಾಗೆ ಬಿಟ್ಬಿಟ್ಟೆ. ಸೊ ಅದಾದಮೇಲೆ ಆಫ್ಟರ್ನೂನು ಹೋಗ್ತಾ ಹೋಗ್ತಾ ಯೂಸ್ ಮಾಡ್ತಾ ಇರೋವಾಗ ಏನಾಯಿತು ಅಂತ ಹೇಳಿದ್ರೆ ಸ್ವಲ್ಪ ಅಪ್ಲಿಫ್ಟ್ ಆಗೋಯ್ತು ಸ್ಕ್ರೀನು. ಸೊ ಆಗ ನನಗೆ ನಿಜವಾಗ್ಲೂ ಭಯ ಆಗೋಯ್ತು ಏನಾಯಿತು ಅಂತ. ನಮ್ಮ ಮನೆಯವ್ರ ಹತ್ರ ತೋರಿಸಿದಾಗ ಅಂದರು ಇದು ಬ್ಯಾಟ್ರಿ ಬಲ್ಜ್ ಆಗಿಬಿಟ್ಟಿದೆ, ಅದಕ್ಕೆ ಈ ರೀತಿ ಆಗಿರುತ್ತೆ, ನಿಯರೆಸ್ಟ್ ಸ್ಟೋರ್ಗೆ ಹೋಗ್ಬಿಟ್ಟು ಬರೋಣ ಬಾ ಅಂತ ಕರ್ಕೊಂಡು ಹೋದ್ರು. ಅನ್ಫಾರ್ಚುನೇಟ್ಲಿ ಅವತ್ತು ಸಂಡೇ ಆಗಿದ್ರಿಂದ ಐಪ್ಲಾನೆಟ್ ಸ್ಟೋರ್ಸು ವರ್ಕ್ ಮಾಡೋದಿಲ್ಲ, ಅಂದರೆ ಸರ್ವಿಸಿಂಗು ಕಂಪ್ಲೀಟ್ಲಿ ಕ್ಲೋಸ್ಡ್ ಆಗಿರುತ್ತೆ. ಇದೇನಪ್ಪ ಹಿಂಗಾಗೋಯ್ತು ಅಂತೇಳಿ ತುಂಬಾ ಬೇಜಾರಾಗೋಯ್ತು. ನಾನು ವ್ಲಾಗರ್ ಆಗಿರೋದ್ರಿಂದ ಡೇ ಟು ಡೇ ಆ್ಯಕ್ಟಿವಿಟೀಸ್ನ ಶೂಟ್ ಮಾಡ್ತಿರ್ತೀನಿ. ವಿತೌಟ್ ಫೋನು ನನಗೆ ತುಂಬಾ ಬೇಜಾರಾಗ್ತಿತ್ತು, ಒಂಥರ ಕೈ ಕಟ್ಟಾಗ್ದಂಗಿತ್ತು. ಮತ್ತು ಇನ್ನೊಂದೇನೆಂದರೆ ಆ್ಯಸ್ ಟೈಮ್ ಪಾಸಸ್ ಏನಾಯಿತು ಅಂತ ಹೇಳಿದ್ರೆ ಆ ಬ್ಯಾಟ್ರಿ ಬಂದು ಬಲ್ಜ್ ಆಗ್ತಾನೆ ಇದೆ. ನನಗೇನಾಗೋಯ್ತು, ಲಿಟ್ರಲಿ ಬಾಂಬ್ನ ನನ್ನ ಕೈಯಲ್ಲಿ ಇಟ್ಕೊಂಡಿರೋ ಥರ ಫೀಲ್ ಆಗೋಯ್ತು. ಅದಕ್ಕೆ ಏನು ಮಾಡಿದೆ, ನಾನು ಗೂಗಲಲ್ಲೆಲ್ಲ ಚೆಕ್ ಮಾಡಿಬಿಟ್ಟು ನೋಡಿದಾಗ ಫಸ್ಟು ನನಗೆ ಗೊತ್ತಾಗಿದೆ ಅಂದರೆ ಐಫೋನು ಆ ರೀತಿ ಬಲ್ಜ್ ಆಯಿತು ಅಂದರೆ ಯಾವುದೇ ಫೋನ್ ಆಗಲಿ ಬ್ಯಾಟ್ರಿ ಬಲ್ಜ್ ಆಗ್ತಿದೆ ಅಂತ ಹೇಳಿದ್ರೆ ಅದನ್ನು ಆಫ್ ಮಾಡಿಬಿಟ್ಟು ಇಟ್ಬಿಡ್ಬೇಕು. ಅದನ್ನು ಯೂಸ್ ಮಾಡ್ತಿದ್ರೆ ಮೇ ಬಿ ಫಿಸಿಕಲ್ ಡ್ಯಾಮೇಜಸ್ ಆಗುವಂಥ ಚಾನ್ಸಸ್ ಇರುತ್ತೆ ಅಂತ ಫೈರ್ ಆಗಿ. ಅದಕ್ಕೇನೆ ಅದನ್ನು ಆಫ್ ಮಾಡಿಬಿಟ್ಟು ಸೈಡಲ್ಲಿ ಇಟ್ಬಿಟ್ಟೆ. ಹೋಲ್ ಡೇ ವಿತೌಟ್ ಫೋನು ಒಂಥರ ಇತ್ತು, ಬಟ್ ಮೈಂಡಲ್ಲಿ ಒಂಥರ ಥಾಟ್ ರನ್ ಆಗ್ತಿತ್ತು, ಹೆಂಗೆ ಅಪ್ಪ ಈ ಥರ ಬ್ಯಾಟ್ರಿ ಈ ಥರ ಆಗೋಯ್ತಲ್ವಾ, ಸ್ಕ್ರೀನ್ ಬೇರೆ ಮೇಲಕ್ಕೆ ಬಂದ್ಬಿಟ್ಟಿದೆ, ಏನಾಗುತ್ತೋ ಏನೋ ಅಂತ. ನೀವು ಐಫೋನ್ ತಗೊಳ್ಳೋದಕ್ಕೆ ಮೊದಲು ಈ ಪಾಯಿಂಟ್ಸ್ನ ಲಿಟ್ರಲಿ ಕನ್ಸಿಡರ್ ಮಾಡಬೇಕು ಫ್ರೆಂಡ್ಸ್. ಒಂದು ಬಂದು ಐಫೋನು ತುಂಬಾ ಕಾಸ್ಟ್ಲಿ ಇರುತ್ತೆ. ಸೊ ಅದನ್ನು ಏನು ಮಾಡ್ತೀವಿ ನಾವು, ಈಗ ಈಸಿಲಿ EMIs ಅವೈಲೇಬಲ್ ಇದೆ ಅಂತ ಹೇಳ್ಬಿಟ್ಟು ಯಾರು ಬೇಕಾದ್ರೂ ತೊಗೊಂಡ್ಬಿಡ್ತಾರೆ. ಬಟ್ ಟ್ರಸ್ಟ್ ಮೀ, ಐಫೋನ್ ಇಸ್ ನಾಟ್ ಅ ಸ್ಟೇಟಸ್ ಅನ್ನೋದನ್ನ ನಾವು ಅರ್ನ್ ಮಾಡೋದಾಗುತ್ತೆ. ಐಫೋನಿಂದ ಸ್ಟೇಟಸ್ ಬರೋದಿಲ್ಲ. ಮತ್ತು ನಾನು ಯಾಕೆ ಐಫೋನ್ ಇಟ್ಕೊಂಡಿದ್ದೀನಿ ಅಂತ ಕೇಳ್ತಿದ್ದೀರಾ, ಆ್ಯಕ್ಚುಲಿ ನಾನು ವ್ಲಾಗಿಂಗ್ ಪರ್ಪಸ್ಗೋಸ್ಕರ ಐಫೋನ್ ತಗೊಳ್ಳೇ ಇಲ್ಲ. ನಾನು ಐಫೋನ್ ತೊಗೊಂಡು ಸುಮಾರು ವರ್ಷ ಆಯಿತು. ಆಗ ನಾನು ಬಂದು ಆಫೀಸ್ ಪರ್ಪಸ್ಗೆ, ಇಮೇಲ್ಸ್ಗೆ ಮತ್ತು ಡಾಕ್ಯುಮೆಂಟ್ ಸ್ಟೋರೇಜ್ ಪರ್ಪಸ್ಗೆ ಮಾತ್ರನೇ ಐಫೋನ್ ಯೂಸ್ ಮಾಡ್ತಿದ್ದೆ. ಆಮೇಲೆ ನಾನು ವ್ಲಾಗಿಂಗ್ ಶುರು ಮಾಡಿದ್ಮೇಲೆ ಇದರಲ್ಲಿ ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅದಕ್ಕೋಸ್ಕರ ನಾನು ಐಫೋನ್ ಯೂಸ್ ಮಾಡ್ತಿದ್ದೀನಿ. ನಿಮ್ಮ ರಿಕ್ವೈರ್ಮೆಂಟ್ ಯಾವ ರೀತಿ ಇದೆ ಅದ್ರ ಮೇಲೆ ನೋಡಿಕೊಂಡು ನಿಮಗೆ ಲಿಟ್ರಲಿ ಐಫೋನೇ ಬೇಕಿರುತ್ತೆ ಆ ವರ್ಕ್ಗೆ ಅಂತ ಹೇಳಿದ್ರೆ ಮಾತ್ರನೇ ಐಫೋನ್ ತಗೊಳ್ಳಿ ಫ್ರೆಂಡ್ಸ್. ಇಲ್ಲಾಂದರೆ ದಿಸ್ ಒನ್ ಈಗ ತುಂಬ ಒಳ್ಳೆ ಆ್ಯಂಡ್ರಾಯ್ಡ್ ಫೋನ್ಸ್ ಕೂಡ ಅವೈಲೇಬಲ್ ಇದೆ ವಿತ್ ಗುಡ್ ಕ್ಯಾಮ್ರಾ ಕ್ಲಾರಿಟಿ. ಸೊ ಥಿಂಕ್ ಮಾಡಿ. ನೀವು ಸೆಕೆಂಡ್ ಪಾಯಿಂಟು ಏನನ್ನು ಚೆಕ್ ಮಾಡಬೇಕು ಅಂತ ಹೇಳಿದ್ರೆ ಐಫೋನ್ ಸ್ಟೋರೇಜ್ ಕೆಪಾಸಿಟಿ ಫ್ರೆಂಡ್ಸ್. ಆ್ಯಕ್ಚುಲಿ ಐಫೋನ್ ತೊಗೊಳ್ಳುವಾಗ ನೀವು ಸ್ಟೋರೇಜ್ ಕೆಪಾಸಿಟಿ ಏನು ಚೂಸ್ ಮಾಡ್ತಿರಲ್ವ ಅದ್ರ ಮೇಲೆ ಪ್ರೈಸ್ ಹೋಗುತ್ತೆ. ಫಾರ್ ಎಕ್ಸಾಂಪಲ್ಲು ನೀವು ಐಫೋನ್ 16ನ ತೊಗೊಳ್ತಿದ್ದೀರಾ ಅಂದ್ಕೊಳ್ಳಿ, ಅದೇ ಐಫೋನ್ 16 128 GB ತೊಗೊಳ್ತಿದ್ದೀರಾ ಅಂತ ಹೇಳಿದ್ರೆ ಜಸ್ಟು 43,900 ರುಪೀಸ್ಗೆ ನಿಮಗೆ ಆ ಫೋನ್ ಬಂದುಬಿಡುತ್ತೆ, ಸರಿನಾ? ಬಟ್ ಆದರೆ ಆ ಸ್ಟೋರೇಜು ನಿಮಗೆ ಸಫಿಷಿಯೆಂಟ್ ಇರಲ್ಲ. ಸಪೋಸ್ ನೀವು 256 GB ತೊಗೋತೀವಿ ಅದೇ ಐಫೋನ್ 16 ಅಂತ ಹೇಳಿದ್ರೆ 53,900 ರುಪೀಸ್ ಆಗುತ್ತೆ. ಆ ಫೋನೇನೇ, ಬಟ್ ಐಫೋನ್ 16ಅಲ್ಲಿ ಕೆಪಾಸಿಟಿ ವಿತ್ ಅಪ್ಗ್ರೇಡೆಡ್ ಸ್ಟೋರೇಜು ಅದು 512 GB ಅಂತ ಹೇಳಿದ್ರೆ 73,900 ರುಪೀಸ್ ಆಗುತ್ತೆ. ಈವನ್ ಸಮ್ ವರ್ಷನ್ಸಲ್ಲಿ ನಿಮಗೆ 1 TB ಕೂಡ ಅವೈಲೇಬಲ್ ಇದೆ. ಸೊ ನಿಮಗೆ ಈ ಸ್ಟೋರೇಜ್ ಕೆಪಾಸಿಟಿ ಏನು ಚೂಸ್ ಮಾಡ್ತಿರಲ್ವ ಅದ್ರ ಮೇಲೆ ನಿಮಗೆ ಪ್ರೈಸು ವೇರಿ ಆಗ್ತಾ ಬರುತ್ತೆ. ಬಟ್ 128 GB ಸಫಿಷಿಯೆಂಟ್ ಆಗೋದೇ ಇಲ್ಲ ನಿಮಗೆ. ಐಫೋನಲ್ಲಿ ಫೋಟೋಸು ಮತ್ತು ವೀಡಿಯೋಸು ತುಂಬ ಕ್ಲಿಯರಾಗಿ ಬರುತ್ತೆ, ಬಟ್ ಆದರೆ ಅದು ಸ್ಟೋರೇಜ್ ಕೆಪಾಸಿಟಿ ಇರುತ್ತಲ್ವ ವೀಡಿಯೋದು ಜಾಸ್ತಿ GB ತೊಗೊಂಡ್ಬಿಡುತ್ತೆ ಫ್ರೆಂಡ್ಸ್. ಮತ್ತು ಅದನ್ನು ನಾವು ಬೇರೆ ಕಡೆ ಅಪ್ಲೋಡ್ ಮಾಡೋವಾಗಲೂ ಕಂಪ್ರೆಸ್ ಆಗಿ ಅಪ್ಲೋಡ್ ಆಗುತ್ತೆ, ಅದು ಕೂಡ ಒಂದು ಪ್ರಾಬ್ಲಮ್ಮೇ.
ಆಕ್ಚುಲಿ ಐಫೋನ್ದು ಬ್ಯಾಟ್ರಿ ಲೈಫು ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾವು ಇವತ್ತು ಚಾರ್ಜ್ ಮಾಡಿದ್ವಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ 1.5 ದಿನ 2 ದಿನವರೆಗೂ ಕೂಡ ಯೂಸ್ ಮಾಡ್ಬೋದು. ನಾನು ಅಷ್ಟೊಂದು ವಿಡಿಯೋಸ್ ಎಲ್ಲ ಇರ್ದಿಲ್ಲ ಅಂತ ಹೇಳಿದ್ರೆ 3 ದಿವಸಕ್ಕೂ ಕೂಡ ಯೂಸ್ ಮಾಡಿದ್ದೀನಿ. ನಮ್ಮ ಯೂಸೇಜ್ ಯಾವ ರೀತಿ ಇರುತ್ತಲ್ವಾ ಅದ್ರ ಮೇಲೆ ಹೋಗುತ್ತೆ. ಬಟ್ ಆಕ್ಚುಲಿ ನಂದು ಬ್ಯಾಟ್ರಿ ಬಲ್ಸ್ ಆಯ್ತಲ್ವಾ, ಇದು ಯಾಕೆ ಆಯ್ತು ಅಂತ ಹೇಳ್ತೀನಿ ನೋಡಿ. ಫಸ್ಟ್ ಎಲ್ಲ ನಾನು ಯೂಸೇಜ್ ಅಷ್ಟೊಂದು ಮಾಡ್ತಿರ್ಲಿಲ್ಲ, ಆಫೀಸ್ ಪರ್ಪಸ್ಗೆ ಮಾತ್ರನೇ ಮೇಲ್ಸ್ಗೆ ಅದಕ್ಕೋಸ್ಕರ ಯೂಸ್ ಮಾಡ್ತಿದ್ದೆ. ಬಟ್ ಹೋಗ್ತಾ ಹೋಗ್ತಾ ಯಾವಾಗ ವಿಡಿಯೋಸ್ ಎಲ್ಲ ಸ್ಟಾರ್ಟ್ ಮಾಡಿದೆ, ಸೊ ಆಗ ಜಾಸ್ತಿ ಆಗೋಯ್ತು ಸ್ಟೋರೇಜು, ಮತ್ತೆ ಯೂಸ್ ಮಾಡೋದು, ಅಪ್ಲೋಡ್ ಮಾಡೋದು, ಎಡಿಟ್ ಮಾಡೋದು ಎಲ್ಲ ಫೋನಲ್ಲೇ ಮಾಡ್ತಿರೋವಾಗ ಏನಾಯ್ತು, ಅದ್ರ ಯೂಸೇಜ್ ಜಾಸ್ತಿ ಆಗ್ತಾ ಆಗ್ತಾ ಬ್ಯಾಟ್ರಿದು ಕೆಪಾಸಿಟಿ ಕಡಿಮೆ ಆಗ್ತಾ ಬಂತು ಫ್ರೆಂಡ್ಸ್. ಅದು ಒಂದು ಥಿಂಗು. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ತುಂಬ ಜನ ಐಫೋನ್ ಇಟ್ಕೊಂಡಿರೋರು ತಪ್ಪು ಮಾಡೋದು ಚಾರ್ಜ್ ಮಾಡೋದು. ನಾವು 50% ಇರೋವಾಗಲೇ ಮತ್ತೆ ಮತ್ತೆ ಚಾರ್ಜ್ ಹಾಕೋದು, ಮತ್ತೆ ತೆಗೆದು ಬಿಡೋದು. ಅಲ್ಲಿ ಒಂದು ಸರ್ಕಲ್ ಇದೆ, ಅಂದರೆ ಸೈಕಲ್ ಟೈಪ್ ಇದೆ. ಇದು ತುಂಬ ಜನಕ್ಕೆ ಗೊತ್ತಿಲ್ಲ. ನಾವು ಒನ್ ಟೈಮ್ ಹಾಕ್ತೀವಲ್ಲ, ಹಾಕಿ ತೆಗಿಯೋದು ಒಂದು ಸೈಕಲ್. ಅಂದರೆ ಒಂದು ಫೋನ್ಗೆ 500 ಸೈಕಲ್ಸ್ ಬ್ಯಾಟ್ರಿನ ಚಾರ್ಜ್ ಮಾಡುವಂಥ ಆಪ್ಷನ್ ಇರುತ್ತೆ ಫ್ರೆಂಡ್ಸ್. ಸೊ ದಯವಿಟ್ಟು ನೀವೇನಾದರೂ ಐಫೋನ್ ಯೂಸರ್ ಆಗಿದ್ರೆ ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಯಾವಾಗಾದರೂ ಚಾರ್ಜ್ ಮಾಡಬೇಕು ಅಂತ ಹೇಳಿದ್ರೆ 20% ಕೆಳಗಡೆ ಬಂದಾಗ ನೀವು ಸ್ಟಾರ್ಟ್ ಮಾಡಿ ಚಾರ್ಜ್ ಮಾಡೋದಕ್ಕೆ. 100 ಆಗಿದ ತಕ್ಷಣ ನೀವು ತೆಗಿಬೇಕು. ಮಧ್ಯೆ ಮಧ್ಯೆ ತೆಗೆಯೋದು ಮಾಡೋದೆಲ್ಲ ಮಾಡಬಾರ್ದು. ಈ ತಪ್ಪು ನಾನು ಮಾಡಿದ್ರಿಂದಾನೇ ಬ್ಯಾಟ್ರಿ ನನಗೆ ಬಲ್ಜ್ ಆಗಿದ್ದು. ಅಂದರೆ ನಾನೇನು ಮಾಡ್ತಿದ್ದೆ, ವಿಡಿಯೋಸ್ ಹಿಡಿದಿರೋವಾಗ ಚಾರ್ಜ್ ಹಾಕ್ಬಿಡೋದು, ಮತ್ತೆ ಇನ್ನೊಂದು 10 ನಿಮಿಷ 20 ನಿಮಿಷ ಬಿಟ್ಟು ಮತ್ತೆ ಅದು ಚಾರ್ಜ್ ತೆಗೆದ್ಬಿಟ್ಟು ಆ ವಿಡಿಯೋನ ಕ್ಯಾಪ್ಚರ್ ಮಾಡಿ ಮತ್ತೆ ಚಾರ್ಜ್ಗೆ ಹಾಕ್ಬಿಡ್ತಿದ್ದೆ. ಸೊ ಅದರಿಂದ ಏನಾಗ್ತಿತ್ತು, ಬ್ಯಾಟ್ರಿ ಹೀಟಪ್ ಆಗ್ತಿತ್ತು. ಮತ್ತೆ ನಂದು ಸೈಕಲ್ಲು ಬೇಗ ಖಾಲಿ ಆಗ್ಬಿಡ್ತು. ಅಂದರೆ 500 ಸೈಕಲ್ಸ್ ಅಂತ ಹೇಳಿದ್ನಲ್ಲ, ಅದು ಬೇಗ ಖಾಲಿ ಆಗ್ಬಿಟ್ಟಿದೆ. ಸೊ ಅದಕ್ಕೋಸ್ಕರನೇ ನನಗೆ ಈ ರೀತಿ ಪ್ರಾಬ್ಲಮ್ ಆಗಿದ್ದು. ಇನ್ನು ಐಫೋನ್ ಸ್ಟೋರೇಜ್ಗೆ ಇಂಟರ್ನಲ್ಲಿ ಒಂದು ಸೊಲ್ಯೂಷನ್ ಇದೆ. ಏನು ಅಂತ ಹೇಳಿದ್ರೆ ಅದು ಸಬ್ಸ್ಕ್ರಿಪ್ಷನ್ಸು ಫ್ರೆಂಡ್ಸ್. ಬಟ್ ಸಬ್ಸ್ಕ್ರಿಪ್ಷನ್ಸು ತುಂಬಾ ಜಾಸ್ತಿ ಆಗುತ್ತೆ, ಅದು ಕಾಸ್ಟ್ಲಿ ಅಂತ ಕೂಡ ನನಗೆ ಫೀಲ್ ಆಯಿತು. ಯಾಕೆ ಅಂತ ಹೇಳಿದ್ರೆ, ಈಗ ನೀವೇನಾದರೂ 256 GB ತೊಗೊಂಡಿದ್ದೀರಾ ಅಂದ್ಕೊಳ್ಳಿ, ಅದು ಸ್ಟೋರೇಜ್ ಫುಲ್ ಆಗಿಬಿಟ್ಟು ನೀವು ನೆಕ್ಸ್ಟ್ ವರ್ಷನ್ ಅಂದರೆ 521 GB ಅಪ್ಗ್ರೇಡ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಮಂತ್ಲಿ 250 ರೂಪೀಸು ಪೇ ಮಾಡಬೇಕಾಗತ್ತೆ. ಅದಾದಮೇಲೆ ಅದು ಫುಲ್ ಆಗೋಯ್ತು ಅಂತ ಹೇಳಿದ್ರೆ 2 TB ನಿಮಗೆ ಸಿಗುತ್ತೆ, 749 ರೂಪೀಸ್ ಪರ್ ಮಂತು. ಆಮೇಲೆ 6 TB ಅಪ್ಗ್ರೇಡ್ ಮಾಡ್ಕೋಬೇಕು ಅಂತ ಹೇಳಿದ್ರೆ 2,999, ಆಲ್ಮೋಸ್ಟ್ 3,000 ರೂಪಾಯಿ ಒಂದು ತಿಂಗಳಿಗೆ ಕಟ್ಟಬೇಕಾಗತ್ತೆ. ಅಂದರೆ ಇದು ಕಂಟೆಂಟ್ ಕ್ರಿಯೇಟರ್ಸ್ಗೆ ಮತ್ತು ಫೋಟೋಗ್ರಾಫರ್ಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದರೆ 6 TB ಅಂತ ಹೇಳಿದ್ರೆ ತುಂಬ ಒಳ್ಳೆ ಸ್ಟೋರೇಜ್ ಕೆಪಾಸಿಟಿ. ಮತ್ತು 12 TB ಕೂಡ ಸಿಗುತ್ತೆ. ಬಟ್ 5,900 ರೂಪೀಸ್ ಪರ್ ಮಂತ್ ಅಂದರೆ ಆಲ್ಮೋಸ್ಟ್ ಒಂದು ಹೊಸ ಫೋನೇ ಸಿಕ್ಬಿಡುತ್ತೆ. ಬಟ್ ಇಷ್ಟೊಂದು ಸ್ಟೋರೇಜ್ ಕೆಪಾಸಿಟಿ ನಮಗೆ ನಾರ್ಮಲ್ ಫೋನಲ್ಲಿ ಸಿಗೋದಿಲ್ಲ. ಮತ್ತು ಎಲ್ಲ ಮೆಮೊರಿ ಕಾರ್ಡ್ಸು ಸೆಪ್ರೇಟ್ ತೊಗೋಬೇಕಾಗತ್ತೆ. ಬಟ್ ಇದರಲ್ಲಿ ಆ್ಯಡೆಡ್ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ಈ ರೀತಿಯಾಗಿರುವಂಥ ಸಬ್ಸ್ಕ್ರಿಪ್ಷನ್ಸ್ ಬರುತ್ತೆ. ಬಟ್ ಸಬ್ಜೆಕ್ಟೆಡ್ ಟು ಚಾರ್ಜಸ್ಸು, ಸಬ್ಸ್ಕ್ರಿಪ್ಷನ್ ರೇಟ್ ಬಂದು ತುಂಬಾ ಜಾಸ್ತಿ ಇರುತ್ತೆ. ನೀವು ಇದನ್ನು ಅಫೋರ್ಡ್ ಮಾಡೋಕ್ಕಾಗುತ್ತಾ ಇಲ್ವಾ? ಅದು ಆಗುತ್ತೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಆ್ಯಸ್ ಅ ಕ್ರಿಯೇಟರ್ ಮತ್ತು ಯೂಟ್ಯೂಬರು ನೀವು ಐಫೋನ್ನ ಪ್ರಿಫರ್ ಮಾಡ್ಬೋದು. ಬಟ್ ಸಬ್ಸ್ಕ್ರಿಪ್ಷನ್ಸು ಡೆಫಿನೆಟ್ಲಿ ಅದು ಕಾಸ್ಟ್ಲಿ ಅಂತಲೇ ನನಗನ್ಸುತ್ತೆ. ಇನ್ನು ನನಗೆ ಈ ಪಾಯಿಂಟ್ ಬಂದು iPlanet ಸ್ಟೋರ್ ಅವರು ಹೇಳಿದ್ದು ಫ್ರೆಂಡ್ಸ್. ಅಂದರೆ ಅಲ್ಲಿ ವರ್ಕ್ ಮಾಡ್ತಿದ್ದಾರಲ್ವ, ಅವ್ರು ನನಗೆ ಹೇಳಿದ್ರು ಏನು ಅಂತ ಹೇಳಿದ್ರೆ, ಸುಮಾರು ಜನ ಐಫೋನ್ ಯೂಸರ್ಸ್ಗೆ ಅವ್ರ ಬ್ಯಾಟ್ರಿ ಎಷ್ಟು ಪರ್ಸೆಂಟೇಜ್ ಯೂಸ್ ಆಗಿದೆ ಅನ್ನೋದೇ ಗೊತ್ತಿರಲ್ವಂತೆ. ಅದು ಇಲ್ಲೇ ನಾವು ಹೋಗಿ ಚೆಕ್ ಮಾಡ್ಕೋಬೋದು. ಸೆಟ್ಟಿಂಗ್ಸ್ಗೆ ಹೋಗಿ ಬ್ಯಾಟ್ರಿ ಮೇಲೆ ಕ್ಲಿಕ್ ಮಾಡಿದ್ರೆ ಬ್ಯಾಟ್ರಿ ಹೆಲ್ತ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಅದು ಪರ್ಸೆಂಟೇಜ್ ತೋರಿಸುತ್ತೆ, ಅಂದರೆ ಅದರ ಹೆಲ್ತ್ ಎಷ್ಟಿದೆ ಅಂತ. ಸೊ ಅದು 80%ವರೆಗೂ ಇದ್ದರೆ ಓಕೆ, 80% ಇಂಥ ಕೆಳಗಡೆ ಬಂದ್ಬಿಟ್ಟಿದೆ ಅಂತ ಹೇಳಿದ್ರೆ ಬ್ಯಾಟ್ರಿದು ಹೆಲ್ತು, ಸೊ ನೀವು ಡೆಫಿನೆಟ್ಲಿ ಬ್ಯಾಟ್ರಿನ ಇಮಿಡಿಯೇಟಾಗಿ ಚೇಂಜ್ ಮಾಡಿಸ್ಕೋಬೇಕು. ಅಕಸ್ಮಾತ್ ಅದು ಅದಕ್ಕಿಂತ ಕಡಿಮೆ ಆಗಿ ಹೋಯಿತು ಅಂತ ಹೇಳಿದ್ರೆ, ಸೊ ನೆಕ್ಸ್ಟು 70% 60% ಆ ಥರ ಹೋಯಿತು ಅಂದರೆ ಬ್ಯಾಟ್ರಿ ಬಲ್ಚ್ ಆಗೋದು ಮತ್ತು ಅದು ಬರ್ಸ್ಟ್ ಆಗೋ ಅಂಥ ಸ್ಟೇಜು ಕೂಡ ಬರುತ್ತೆ ಅಂತ ಹೇಳಿದ್ರು. ಮತ್ತು ಫೋನೆಲ್ಲ ಸ್ಲೋ ಆಗಿಬಿಡುತ್ತೆ, ಫೋನ್ ಜಾಸ್ತಿ ಹೀಟಪ್ ಆಗೋದು, ಮತ್ತು ಏನಾದರೂ ಪ್ರಾಸೆಸ್ ಮಾಡ್ತಿರೋವಾಗ ಮಧ್ಯದಲ್ಲೇ ಸ್ಟಾಪ್ ಆಗಿಬಿಡುತ್ತೆ ಅಂತ ಹೇಳಿದ್ರು. ನನಗೆ ಅದು ಚೆಕ್ ಮಾಡ್ಕೊಳ್ಬೇಕು ಅಂತ ಗೊತ್ತೇ ಇರಲಿಲ್ಲ. 80% ಹೆಲ್ತ್ಗಿಂತ ಕೆಳಗಡೆ ಹೋಗ್ಬಿಟ್ಟಿತ್ತು ನನ್ನ ಬ್ಯಾಟ್ರಿ. ಸೊ ಈಗ ನೋಡಿ, ಹೊಸ ಬ್ಯಾಟ್ರಿ ಹಾಕಿದ್ಮೇಲೆ ಮ್ಯಾಕ್ಸಿಮಮ್ ಕೆಪಾಸಿಟಿ ಬಂದು 100% ಅಂತ ತೋರಿಸ್ತಿದೆ. ಸೊ ಅದು ಗುಡ್ ಹೆಲ್ತಲ್ಲಿದೆ ಅಂತ ಅರ್ಥ. ನೀವು ಏನಾದರೂ ಐಫೋನ್ ಯೂಸರ್ ಆಗಿದ್ದರೆ ದಯವಿಟ್ಟು ಈಗಲೇ ಚೆಕ್ ಮಾಡ್ಕೊಳ್ಳಿ.
ನಿಮ್ಮ ಬ್ಯಾಟ್ರಿದು ಹೆಲ್ತು ಎಷ್ಟು ಪರ್ಸೆಂಟೇಜ್ ಇದೆ ಅಂತ. ಬಿಲೋ 80% ಇತ್ತು ಅಂತ ಹೇಳಿದ್ರೆ ನಿಮಗೆ ಫೋನ್ ಏನಾದರೂ ಸ್ಲೋ ಡೌನ್ ಆಗ್ತಿದೆ, ಹೀಟಪ್ ಆಗ್ತಿದೆ ಅಂದರೆ ಡೆಫಿನೆಟ್ಲಿ ನೀವು ಒಂದು ಸತಿ ಸ್ಟೋರ್ಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ, ಅದು ಪರ್ಫೆಕ್ಟ್ಲಿ ನೀವು ಯೂಸ್ ಮಾಡ್ಬೋದಾ ಯೂಸ್ ಮಾಡಬಾರ್ದಾ ಅಂತ. ಬಟ್ ಸ್ಟೋರಲ್ಲಿರೋರು ಏನು ರೆಕಮೆಂಡ್ ಮಾಡ್ತಾರೆ ಅಂತ ಹೇಳಿದ್ರೆ 80%ಗಿಂತ ಹೆಲ್ತು ಕಡಿಮೆ ಇತ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇಟ್ ಇಸ್ ಬೆಟರ್ ಟು ಚೇಂಜ್ ದಿ ಬ್ಯಾಟ್ರಿ ಅಂತ ಹೇಳ್ತಾರೆ ಫ್ರೆಂಡ್ಸ್. ಐಫೋನ್ಗೆ ಈ ಪಾಯಿಂಟ್ ಹೇಳ್ತಿದ್ದೀನಲ್ಲ, ಇದು ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡೋದಿಲ್ಲ. ಐಫೋನ್ ಯಾವಾಗ ರಿಪೇರಿಗೆ ಬರುತ್ತಲ್ವಾ ನಿಮಗೆ, ಆವಾಗ ಡೆಫಿನೆಟ್ಲಿ ಈ ಪಾಯಿಂಟ್ನ ನೀವು ರಿಯಲೈಸ್ ಮಾಡ್ಕೋತೀರಾ ಫ್ರೆಂಡ್ಸ್. ಯಾಕೆ ಅಂತ ಹೇಳಿದ್ರೆ ಅದ್ರ ರಿಪೇರಿಂಗ್ ಕಾಸ್ಟ್ ಬಂದು ತುಂಬಾನೇ ಜಾಸ್ತಿ ಇರುತ್ತೆ. ಒಂದು ಹೊಸ ಫೋನೇ ಬೇಸಿಕ್ ಸ್ಟೋರೇಜಲ್ಲಿ ಬೇಕಾದ್ರೆ ತಗೋಬಿಡ್ಬೋದು, ಆ ರೇಂಜ್ಗೆ ಅಷ್ಟು ಕಾಸ್ಟ್ ಆಗುತ್ತೆ. ಆ್ಯಕ್ಚುಲಿ ಒಂದು ಬ್ಯಾಟ್ರಿ ಹೋದ್ರೇನೆ ಆಲ್ಮೋಸ್ಟ್ 10,000 to 13,000 ಮಿನಿಮಮ್ ಹೇಳ್ತಿದ್ದೀನಿ. ಮಿನಿಮಮ್ 10,000 to 13,000 ರುಪೀಸ್ ಸ್ಟಾರ್ಟಿಂಗ್ ಇರುತ್ತೆ ವಿತ್ ಸರ್ವಿಸ್ ಚಾರ್ಜಸ್. ಮತ್ತೆ ಏನಾದರೂ ಎಕ್ಸ್ಟ್ರಾ ಸರ್ವಿಸ್ ಇತ್ತು ಅಂತ ಹೇಳಿದ್ರೆ ಆಲ್ಮೋಸ್ಟ್ 25,000 to 30,000 ನಿಮಗೆ ಆ ಸರ್ವಿಸಿಂಗಿಗೆ ಹೋಗ್ಬಿಡುತ್ತೆ ಜಸ್ಟ್ ಬ್ಯಾಟ್ರಿಗೆ. ನಿಮಗೆ ಯಾವ ಫೋನ್ ಇದೆ, ಯಾವ ಮಾಡೆಲ್ ಇದೆ, ಮತ್ತೆ ಯಾವ ಕಾರಣಕ್ಕಾಗಿದೆ, ಮತ್ತೆ ಸ್ಕ್ರೀನ್ ಏನಾದರೂ ಬ್ರೇಕ್ ಆಗಿದೆಯಾ ಅದ್ರ ಮೇಲೆ ನೋಡಿಕೊಂಡು ನಿಮಗೆ ಚಾರ್ಜಸ್ ತಗೊಳ್ತಾರೆ. ದಯವಿಟ್ಟು ನೀವು ಐಫೋನ್ ತಗೊಳ್ಳೋದಕ್ಕೆ ಮೊದಲು ಇದೆಲ್ಲ ಯೋಚನೆ ಮಾಡಬೇಕು ಫ್ರೆಂಡ್ಸ್. ಅಕಸ್ಮಾತ್ ಫೋನ್ ನಿಮ್ದು ಏನಾದರೂ ಕೆಳಗಡೆ ಬಿದ್ದು ಸ್ಕ್ರೀನ್ ಏನಾದರೂ ಹೋಗಿತ್ತು ಅಂತ ಹೇಳಿದ್ರೆ ಜಸ್ಟ್ ಸ್ಕ್ರೀನ್ ರಿಪ್ಲೇಸ್ಮೆಂಟ್ ಮಾಡಬೇಕು ಅಂದರೆ ನೀವು iPlanet ಹೋಗಿ ಒರಿಜಿನಲ್ ಐಫೋನ್ ಸ್ಕ್ರೀನೇ ಹಾಕಿಸ್ಕೋಬೇಕಂದ್ರೆ, ಯಾವುದು ಕಾಪಿ ಅಲ್ಲ, ಫಸ್ಟ್ ಕಾಪಿ ಅಲ್ಲ, ಒರಿಜಿನಲ್ ಹಾಕೋಬೇಕು ಅಂತ ಹೇಳಿದ್ರೆ ಆಲ್ಮೋಸ್ಟ್ ನಿಮಗೆ 35,000 to 45,000 ರುಪೀಸ್ ಆಗುತ್ತೆ ಫ್ರೆಂಡ್ಸ್. ಲಿಟ್ರಲಿ ನೀವು ಬೇಕಾದ್ರೆ ಐಫೋನ್ ಸ್ಟೋರಲ್ಲಿ ಹೋಗಿ ಚೆಕ್ ಮಾಡಿ ನೋಡಿ, ನಿಮಗೆ ಬೇಸ್ಡ್ ಆನ್ ಯುವರ್ ಐಫೋನ್ ಯಾವ್ದು ಇದಿದೆಯಲ್ವಾ ಸೀರೀಸು ಅದ್ರ ಮೇಲೆ ಅದು ಚೇಂಜ್ ಆಗ್ತಾ ಬರುತ್ತೆ. ಆವಾಗ ನಾವು ತುಂಬಾ ರಿಗ್ರೆಟ್ ಮಾಡ್ತೀವಿ. ನನಗಂತೂ ಸೀರಿಯಸ್ಲಿ ಇಷ್ಟೊಂದು ಕಾಸ್ಟ್ಲಿನ ಐಫೋನ್ ಆಕ್ಸೆಸರೀಸ್ ಅಂತ ಫೀಲ್ ಆಯ್ತು. ಅಂದ್ರೆ ರಿಪೇರಿಗೆ ಬಂದಾಗ ಹೊಸ ಫೋನೇ ತಗೊಂಡ್ಬಿಡೋಣ ಅಂತ ಅನ್ಸುತ್ತೆ. ಮತ್ತೆ ಇನ್ನೊಂದು, ಐಫೋನ್ನ ನಾವು ಯಾವಾಗಾದ್ರೂ ರಿಪೇರಿಗೆ ಬಂದಾಗ ಅದನ್ನ ರೀಪ್ಲೇಸ್ ಮಾಡ್ಕೊಳ್ಳೋದು ಒಳ್ಳೇದಾ, ಅಥವಾ ಅಂದ್ರೆ ರೀಪ್ಲೇಸ್ ಅಂತ ಹೇಳಿದ್ರೆ ಎಕ್ಸ್ಚೇಂಜ್ ಇರುತ್ತೆ, ನಮ್ಮ ಫೋನ್ನ ಕೊಟ್ಟು ಹೊಸ ಫೋನ್ನ ತಗೊಳ್ಳೋ ಅಂಥದ್ದು, ಓಕೆನಾ? ಆದರೆ ನಿಮ್ಮ ಫೋನು ಒಳ್ಳೆ ಕಂಡೀಷನಲ್ಲಿ ಇತ್ತು ಅಂದರೆ ಮಾತ್ರನೇ ಐಫೋನ್ಗೆ ವ್ಯಾಲ್ಯೂ ಸಿಗುತ್ತೆ, ಸರಿನಾ? ಅದೇನಾದರೂ ಬ್ಯಾಟ್ರಿ ಹೋಗಿದೆ ಇಲ್ಲ ಸ್ಕ್ರೀನ್ ಒಡೆದೋಗಿದೆ ಅಂತ ಹೇಳಿದ್ರೆ, ಅದ್ರ ಬ್ಯಾಟ್ರಿ ಕಂಡೀಷನ್ನು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅವರು ನಿಮಗೆ ಒಳ್ಳೆ ರೇಟಲ್ಲಿ ತಗೊಳ್ಳೋದಿಲ್ಲ. ಮತ್ತು ಸಮ್ಟೈಮ್ಸ್ ಎಕ್ಸ್ಚೇಂಜ್ನ ಕೂಡ ಡಿನೇ ಮಾಡ್ತಾರೆ, ಇಲ್ಲ ಆಗೋದಿಲ್ಲ ಅಂತ ಹೇಳಿ. ಸೊ ನೀವು ಒಂದ್ಸತಿ ನಿಮ್ಮ ಫೋನ್ ಏನಾದರೂ ರಿಪೇರಿ ಆದಾಗ iPlanet ಸ್ಟೋರ್ಗೆ ಹೋಗಿ ಚೆಕ್ ಮಾಡಿ, ಆ ಕಾಸ್ಟ್ ರಿಪೇರಿಂಗ್ ಕಾಸ್ಟ್ ಎಷ್ಟಾಗುತ್ತೆ ಅಂತ ಚೆಕ್ ಮಾಡಿ. ಅದಾದಮೇಲೆ ಇಮಿಡಿಯೇಟ್ಲಿ ಐಫೋನ್ ಸ್ಟೋರ್ಗೆ ಹೋಗಿ ಎಕ್ಸ್ಚೇಂಜ್ ಮಾಡಿಕೊಂಡ್ರೆ ಎಷ್ಟು ಅಮೌಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎರಡೂ ಕಂಪೇರ್ ಮಾಡಿ ನಿಮ್ಗೆ ಯಾವ್ದು ಕಡಿಮೆ ಇದೆ, ಎಕ್ಸ್ಚೇಂಜ್ ಮಾಡೋದ್ರಿಂದ ನಿಮ್ಗೆ ಅಮೌಂಟ್ ಕಡಿಮೆ ಇದೆ ಅಂತ ಹೇಳಿದ್ರೆ ಬೆಸ್ಟ್ ನೀವು ಎಕ್ಸ್ಚೇಂಜೇ ಮಾಡ್ಕೊಂಡ್ಬಿಡ್ಬೋದು. ಇಲ್ಲ ಅಂದರೆ ರಿಪೇರಿ ಮಾಡ್ಕೊಳ್ಳೋದು ಬೆಸ್ಟು ಅಂತ ಹೇಳಿದ್ರೆ ಅದು ಕಡಿಮೆ ರೇಟಲ್ಲಿ ಇದ್ರೆ ಇಟ್ ಇಸ್ ಬೆಸ್ಟ್ ದ್ಯಾಟ್ ಯು ಕ್ಯಾನ್ ರಿಪೇರ್ ಇಟ್ ಅಂತ. ನಾವು ಬ್ಯಾಟ್ರಿ ಎಲ್ಲ ಹೋಗಿತ್ತು ಅಂತ ಹೇಳಿದ್ರೆ ಇಟ್ ಇಸ್ ಬೆಸ್ಟ್ ನೀವು ಬ್ಯಾಟ್ರಿನ ರಿಪ್ಲೇಸ್ ಮಾಡ್ಕೊಳ್ಳೋದೆ. ಯಾಕಂದ್ರೆ ಹೊಸ ತಗೊಂಡ್ರೆ ಇಟ್ ವಿಲ್ ಕಾಸ್ಟ್ ಯು ಮೋರ್ ದೆನ್ 1 lakh. ಅಂದ್ರೆ ನಿಮ್ಮ ಐಫೋನ್ ಯಾವ್ದು ಸೀರೀಸ್ ಯೂಸ್ ಮಾಡ್ತಿದ್ರಲ್ಲ ಅದ್ರ ಮೇಲೆ ಹೋಗುತ್ತೆ. ನೆಸೆಸಿಟಿ ಇತ್ತು ಅಂತ ಹೇಳಿದ್ರೆ ಮಾತ್ರ ಐಫೋನ್ ತಗೊಳ್ಳಿ ಫ್ರೆಂಡ್ಸ್. ಇಲ್ಲಾಂದ್ರೆ ಸುಮ್ಮನೆ ಯಾರೋ ಯೂಸ್ ಮಾಡ್ತಿದ್ರೆ, ಇಲ್ಲ ನಾನು ತಗೊಂಡಿದ ತಕ್ಷಣ ಸ್ಟೇಟಸ್ ನಂದು ಅಪ್ಲಿಫ್ಟ್ ಆಗಿಬಿಡುತ್ತೆ, ಇಲ್ಲ ಶೋ ಆಫ್ ಪರ್ಪಸ್ಗೋಸ್ಕರ ಮಾತ್ರ ಐಫೋನ್ ತಗೋಬೇಡಿ. ಸೊ ನಿಮಗೆ ರಿಯಲಿ ಅದು ರಿಕ್ವೈರ್ಮೆಂಟ್ ಇತ್ತು ಅಂತ ಹೇಳಿದ್ರೆ ಮಾತ್ರ ತಗೊಳ್ಳಿ ಫ್ರೆಂಡ್ಸ್. ನೀವೇನಾದರೂ ಹೊಸ ಯೂಟ್ಯೂಬರ್ ಆಗಿದ್ರೆ ಮೇ ಬಿ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಬಯಸ್ತೀನಿ. ಐಫೋನಿಂದ ತುಂಬಾ ಒಳ್ಳೆ ಅಡ್ವಾಂಟೇಜಸ್ಸು ಇದೆ, ಒಳ್ಳೆ ಕ್ಲಾರಿಟಿ ಇರುತ್ತೆ, ಮತ್ತು ಸಿನಿಮ್ಯಾಟಿಕ್ ವ್ಯೂ ಇಂದ ಫೋಟೋಸು ಅಥವಾ ವಿಡಿಯೋಸ್ ತೆಗಿಬೋದು, ಮತ್ತು ಪೋರ್ಟ್ರೇಟ್ ಪಿಕ್ಚರ್ಸು ತುಂಬ ಒಳ್ಳೆ ಕ್ಲಾರಿಟಿ ಕೊಟ್ಟು ಬರುತ್ತೆ. ಮತ್ತು ನಮಗೆ ಯಾವ ರೀತಿ ಫೀಲ್ ಆಗುತ್ತೆ ಅಂತ ಹೇಳಿದ್ರೆ ಆ ವಿಡಿಯೋ ಅಥವಾ ಫೋಟೋ ಬಂದು ಕ್ಯಾಮ್ರಲ್ಲಿ ಹಿಡ್ದಿರೋ ಅಷ್ಟು ರೇಂಜ್ಗೆ ಕ್ಲಾರಿಟಿ ಕೊಡುತ್ತೆ. ಸೊ ಅದೆಲ್ಲ ಒಂದು ಸ್ಯಾಟಿಸ್ಫೈಯಿಂಗ್ ಥಿಂಗ್ಸೇ. ಇಮೇಲ್ಸ್ ಎಲ್ಲ ಈಸಿಯಾಗಿ ಕಳಿಸ್ಬೋದು. ಸೊ ಈಗ ಆಂಡ್ರಾಯ್ಡ್ ಫೋನಲ್ಲೂ ಕೂಡ ಈಸಿಯಾಗಿ ಇಮೇಲ್ಸ್ ಕಳಿಸ್ಬೋದು, ಬಟ್ ಸ್ಟೋರೇಜ್ ಹೇಳ್ತಿದ್ದೀನಿ, ಡಾಕ್ಯುಮೆಂಟ್ಸ್ ಎಲ್ಲ ವ್ಯೂ ಮಾಡೋದು, ಸೊ ಅದೆಲ್ಲ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ಎವ್ರಿ ಕಾಯಿನ್ ಹ್ಯಾಸ್ ಟು ಫೇಸ್ ಅಂತ ಹೇಳ್ತಾರಲ್ಲ, ಆ ರೀತಿ ಅಡ್ವಾಂಟೇಜಸ್ಸು ಇದೆ, ಡಿಸ್ಅಡ್ವಾಂಟೇಜಸ್ಸು ಇದೆ. ಬಟ್ ನನಗೆ ಬ್ಯಾಟ್ರಿ ಈ ರೀತಿ ಬಲ್ಚ್ ಆದಾಗ ಅದು ಬಾಂಬ್ ಥರ ಫೀಲ್ ಆಯಿತು ಅಲ್ವಾ, ಆ ಎಕ್ಸ್ಪೀರಿಯನ್ಸನ್ನು ನಾನು ನಿಮಗೆ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ನಿಮಗೆ ಒಳ್ಳೆ ಫೋನು ಐಫೋನು ಒಳ್ಳೆ ರೀತಿಯಿಂದ ಬಾಳಿಕೆ ಬರಬೇಕು ಅಂತ ಹೇಳಿದ್ರೆ ನಾನು ಹೇಳಿದ ಎಲ್ಲ ಟಿಪ್ಸ್ನ ಫಾಲೋ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಬಯಸ್ತೀನಿ. ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.